ಆನಂದ ವಾಸಂತಿ ಸಂತೋಷದಿಂದ ಆಕರ್ಷಿತಲಾಗಿದ್ದಾಳೆ. ನನಗ್ ಗೊತ್ತು, ಅವನ ರೂಪಕ್ಕೆ ಬೆರಗಾಗಿದ್ದಾಳು. ಅವನ ವಯಸ್ಸಿಗೆ ಮನಸೋತಿದ್ದಾಳೆ. ಅವನ ಮಾತಿಗೆ ಮರಳಾಗಿದ್ದಾಳ ಕಣವಳು. ಈಗ ಅವಳನ್ನ ನಿಮ್ ಕಡೆಗೆ ಹೇಳ್ಕೊಳಕ್ ಪ್ರಯತ್ನ ಪಡಬೇಡ. ಅವಳ ಆಸೆಗೆ ಅಡ್ಡ ನಿಂತು ಅವಳ ಮನಸ್ಸಿಗೆ ಏನಾದ್ರೂ ಬರೆ ಎಳದೆ ಅವಳು ಮತ್ತೆ ಹುಚ್ಚಿ ಆಗ್ತಾಳೆ. ಅವಳನ್ನ ಮತ್ತೆ ಹುಚ್ಚಿಯಾಗಿ ಮಾಡ್ತೀಯ. ನೀನೇ ಸಾಕಿದ ಗಿಣಿನ ನೀನೇ ಕೊಲ್ತೀಯ. ನಿನ್ನ ವ್ಯಕ್ತಿತ್ವಕ್ಕೆ ನೀನೇ ಕುಂದು ತಂದ್ಕೋತೀಯ. ಗೊತ್ತಿಲ್ಲ, ವಾಸಂತಿ ನನಗ್ ಮೋಸ ಮಾಡಿದ್ದಾನೆ. ನನ್ನ ಒಪ್ಪಿ ನನಗ್ ಮೋಸ ಮಾಡಿದ್ದಾನೆ. ಏನಪ್ಪ ಮಾವ? ಏ ಮಾವ, ನೀನ್ ಯಾವ ತಕ್ಕನಿ ಕಾಗದ ಬರೆಯೋದು? ಯಾವಾಗ ನನಗೂ ವಾಸಂತಿಗೂ ಮದುವೆಗೆ ಏರ್ಪಾಡು ಮಾಡೋದು? ನನ್ ಲೀವೆಲ್ಲ ಮುಗ್ದೋಗ್ತಾ ಇದೆ. ನಿಂಗೇನಾದ್ರು ಬದುಕಿದ್ದು ಕೆಟ್ಟಿದ್ದೀರ? ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡು ಸುಖವಾಗಿರು. ಯಾಕೆ? ಅವಳು ಮೊದಲೇ ಹುಚ್ಚಿಡ್ದಿದ್ದವಳು, ಪುನಃ ಯಾವಾಗ ಹುಚ್ಚಿಡಿಯುತ್ತೆ ಹೇಳಕ್ಕಾಗಲ್ಲ. ಅವಳು ಇಲ್ಲೇ ಇರ್ಲಿ. ಮಾವ ಮಾವ, ನಾನ್ ಅವಳನ್ನ ಮದುವೆ ಆದ್ಮೇಲೆ ಅವಳಿಗೆ ಮತ್ತೆ ಹುಚ್ಚಿಡಿದ್ರೆ ನಿನ್ನ ಹತ್ರನೇ ಕರ್ಕೊಂಡ್ ಬರ್ತೀನಿ. ಹೇಳು ಹೇಳು, ಒಟ್ಟಿಗೆ ಊಟ ಮಾಡೋಣ ಬಾ. ನನಗ್ ಹಸುವಿಲ್ಲ, ನನಗ್ ಬರೆಯೋದಿದೆ. ನೀವಿಬ್ರು ಊಟ ಮಾಡಿ. ಹೋಗಿ ಹೋಗಿ. ಓದಿ ಓದಿ ಮರಳಾದ ಕೂಚಂಬಟ್ಟ. ಹೌದು, ಮರಳಾದೆ ಮರಳಾದೆ ಮರಳಾದೆ. ಸಂತೋಷ, ನನ್ ಕೇಳ್ದೆ ನನ್ ಸೈಕಲ್ ಹಾಕೊಂಡ್ಬಿಟ್ಟೆ. ಮಾವ ಮಾವ, ಒಳ್ಳೆ ಎಳೆ ಮಕ್ಳು. ಇದು ನನ್ ಬೊಂಬೆ, ಮುಟ್ಟಿದ್ರು ನೋಡು ಹತ್ತು ಬಿಡ್ತೇನೆ ಅನ್ನೋ ಹಾಗೆ ಹೇಳ್ತೀಯಲ್ಲ ಮಾವ. ಇದು ನನ್ ಬೊಂಬೆ, ಮುಟ್ಕೊಡ್ದು ಮುಟ್ಬೇಡ. ಅಲ್ಲ ಮಾವ, ಅದು ನೋಡಿ, ಯಾಕೋ ನಿಮ್ಮ ಮಾವ ಟೂರಿಂದ ಬಂದ್ಮೇಲೆ ಒಂಥರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಹೆಚ್ಚಿಗೆ ಮಾತಾಡ್ಬೇಡಿ. ನಡೀರಿ, ಮನೆಗೆ ಹೋಗೋಣ. ನಾ ಕರೆದಿದ್ ಕೇಳಿಸ್ತಾ? ಮೈಂಡ್ ಅಂಡ್ ಕ್ರೈಮ್ ಅನ್ನೋ ಪುಸ್ತಕನ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಸಿಕ್ಲೇ ಇಲ್ಲ. ಸ್ವಲ್ಪ ಹುಡುಕೊಡು. ಮಾವ, ಏನಪ್ಪ? ಏನು ಮೂಡಲಿದೆಯೋ? ನಂದೆಂತದ್ದಯ್ಯ ಮೂಡು, ಯಾವಾಗ್ಲೂ ಒಂದೇ ತರ. ಮಾವ ಮಾವ, ನಾನು ವಾಸಂತಿ ಹಾಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ. ಈಗ ಅವಳನ್ನ ಕಲ್ಸಕ್ಕಾಗಲ್ಲ ಕಣಯ್ಯ, ಸ್ವಲ್ಪ ಕೆಲಸ ಇದೆ. ಮಾವ ಮಾವ ಮಾವ, ವಾಸಂತಿಗೆ ಈಗ ನನ್ ಜೊತೆ ಬರೋಕೆ ತುಂಬಾ ಇಷ್ಟ. ನಿನಗೆ ಹೆದರ್ಕೊಂಡು ಸುಮ್ಮನೆ ಇದ್ದಾಳೆ ಅಷ್ಟೇ. ನೀನೇನಾದ್ರೂ ಬಲವಂತವಾಗಿ ಅವಳನ್ನ ತಡೆದ್ರೆ ಅವಳು ಮತ್ತೆ ಹುಚ್ಚಾಗ್ಬಿಡ್ತಾಳೆ. ಡಾಕ್ಟ್ರೇ ಪೇಷಂಟ್ನ ಗೋಳಾಯ್ಕೋತಾರ.
ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ. ಕಮಾನ್ 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 ವಾಸಂತಿ ಕಮಾನ್. ಯಾಕರೋ ಯಾಕೆ ಹಾಗೆ ನೋಡ್ತೀರಿ? ಸಂತೋಷ, ನಿಮ್ ಮಾವನ್ ಲೈಬ್ರರಿ ಆರ್ಡರಲ್ಲೇ ಇಲ್ಲ ಕಣಯ್ಯ. ಅದಕ್ಕೆ ಪುಸ್ತಕನೆಲ್ಲ ಆರ್ಡರ್ ಜೋಡಿಸ್ತೀನಿ ಅಷ್ಟೇ. ನೀವು ಹೋಗಿ, ನೀವು ಹೋಗಿ. ಕಮಾನ್ ಲೆಟ್ಸ್ ಗೋ ಕಮಾನ್.